ವೆಲ್ಕಮ್ ಟು ಕಿರುಕವಿ ವ್ಲಾಗ್. ಹಾಯ್ ಗೈಸ್, ನಾನಿವತ್ತು ಅವಳಿಗೆ ಕ್ವಶನ್ಸ್ ಕೇಳ್ತೀನಿ, ಅವಳು ನಂಗೆ ಕ್ವಶನ್ಸ್ ಕೇಳ್ತಾಳೆ. ಎಷ್ಟು ಗೊತ್ತಾ 10 ಕ್ವಶನ್ ಅಷ್ಟೇ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಕ್ವಶನ್ಸ್ ಕೇಳಕ್ ಅಕ್ಕ ರೆಡಿ ಇದ್ದಾರೆ, ತಂಗಿ ಆನ್ಸರ್ ಮಾಡ್ತಾರೆ. ಕೇಳಿ ಅಕ್ಕ. ಕೇಳ ಹೇಳಿ. ಈ ಒಂದು ನಿಮಿಷ, ಇದು ಪನಿಷ್ಮೆಂಟ್ ಲಾಸ್ಟ್ ಅಲ್ಲಿ ಹೇಳ್ಬಿಡ್ಬಾರ್ದು, ಈಗಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಓಕೆ, ಪನಿಷ್ಮೆಂಟ್ ಅದು ಡ್ರಾ ಇರುತ್ತೆ. ಲಕ್ಕಿ ಡಿಪ್ ಹಾಕ್ತಿವಿ, ಲಕ್ಕಿ ಡಿಪ್ ಇಂದ ತೆಗ್ದಾದ್ಮೇಲೆ ಪನಿಷ್ಮೆಂಟ್ ಡಿಸೈಡ್. ಅದರಲ್ಲಿ ಏನೇನಿದೆ ಅಂದ್ರೆ ಮೇಕಪ್ ಚಾಲೆಂಜು, ಯಾರು ಸೋಲ್ತಾರೋ ಅವ್ರು ಮೇಕಪ್ ಮಾಡಿಸ್ಕೋಬೇಕು. 24S ಚಾಲೆಂಜು, ಯಾರು ಸೋಲ್ತಾರೆ ಅವರು. ಇನ್ನೊಂದು ಯಾರು ಸೋಲ್ತಾರೆ ಅವರು ಏನಿಗೆ ಕೆಲಸ ಮಾಡೋದಂತೆ, ಅವ್ರು ಏನು ಕೆಲಸ ಮಾಡ್ಕೊಡ್ಬೇಕು. ಎಸ್, ಇನ್ನೊಂದು ಅಷ್ಟೇ. ಮೂರೇನಾ? ಸರಿ ಆಯ್ತು. ಕೇಳ ಸ್ಟಾರ್ಟ್ ಮಾಡಿ. ಮೈ ಫೇವ್ರೆಟ್ ಕಲರ್ ಹೇಳು. ಈಸಿ ಕ್ವಶನ್ ಇದು, ಈಸಿಯೆಸ್ಟ್ ಕ್ವಶನ್ ಇದು, ಆಲ್ಮೋಸ್ಟ್ ಗೊತ್ತಿರುತ್ತೆ. ಐ ಥಿಂಕ್ ರೆಡ್. ಯಾವಾಗ ತಾನೇ ರೆಡ್ ಹೇಳ್ತೀನಿ. ಬ್ಲ್ಯಾಕ್. ಸೂಪರ್ 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 ಸೂಪರ್. ಗೊತ್ತಿಲ್ಲ ಕಡೆ. ಬ್ಲೂ. ವಾವ್, ನಾನು ಆಲ್ಮೋಸ್ಟ್ ಬ್ಲೂನೇ ಹಾಕೋದು, ಅದ್ರಲ್ಲಾದ್ರೂ ಗೊತ್ತಾ? ಗೊತ್ತಿಲ್ಲ. ಆಯ್ತು, ನೆಕ್ಸ್ಟ್ ಮೈ ಫೇವ್ರೆಟ್ ಹೀರೋ ಗೊತ್ತಿದು, ಸುದೀಪ್. ವಾವ್, ಸಕ್ಕತ್ತಾಗಿದೆ ಆನ್ಸರ್. ಅದಲ್ಲ, ಯಶು. ಸುದೀಪ್ ಅಲ್ಲ, ಯಶು. ಒಂದೇ ಲಕ್ಕಿ ಸ್ಟಾರ್ ಯಶು. ಕೌಂಟ್ ಮಾಡ್ಕೊ ಎಷ್ಟು ಕರೆಕ್ಟ್ ಹೇಳಿ ಅಂತ. ನೆಕ್ಸ್ಟ್ ಗೈಸ್, ಸಪೋರ್ಟ್ ಮಾಡಿ ನಂಗೆ. ಮೈ ಫೇವ್ರೆಟ್ ಹೀರೋಯಿನ್ ಯಾರು? ರಮ್ಯಾ. ಇವತ್ತು ಸ್ಟೇಟಸ್ ಆಗಿದ್ದೀನಿ ಅಂತ ಗೊತ್ತು, ಯಾಕಂದ್ರೆ ಇವತ್ತು ರಮ್ಯಾ ಬರ್ಡೇ ಅಂದ್ಬಿಟ್ಟು. ಆಯ್ತು, ನಾನು ಓದಿದ ಸ್ಕೂಲ್ ಯಾವ್ದು ಹೇಳು? ಸೆಂಟ್ ಮೇರೀಸ್. ನಾನು ರೀಸೆಂಟ್ ಆಗಿ ಸೀರೆ ತಗೊಂಡೆ, ಅದ್ರ ರೇಟ್ ಹೇಳು. ರೇಟ್ ಯಾವ ಕಲರ್ ರೇಟ್? ರೇಟ್ ಅದು ಪರ್ಪಲಿಶ್ ವಿತ್ ಸ್ಕಿನ್ ಮತ್ತೆ ಪರ್ಪಲಿಶ್. ರೇಟ್ 1800 ಏನೋ ಇರೋದು, ಗೊತ್ತಿಲ್ಲ. ರೇಟ್ ಗೊತ್ತಿಲ್ಲ, ಎಷ್ಟು ಅಂತ ಹೇಳ್ದೆ ನಾನು. ನನ್ನ ಹತ್ರ ಇರೋ ಅಷ್ಟು ಹೈಯೆಸ್ಟ್ ಸ್ಯಾರಿ, ಹೈ ಕಾಸ್ಟ್ ಅದು 2800 ಏನೋ. ಕರೆಕ್ಟಾ? 2800. ರೌಂಡ್ ಆಫ್ ಮಾಡ್ಬಿಡ್ತೀನಿ, ಕರೆಕ್ಟಾಗಿ ಹೇಳು. 2800 ಅಲ್ಲ, ಮತ್ತೆ 200. 2200. ಗೈಸ್, ಹತ್ರ ಇದೆ, ಸೊ ಇದು No ಲೆಕ್ಕ way. ಬರುತ್ತೆ. No. ನನ್ನ ಫೇವ್ರೆಟ್ ಕಂಟ್ರಿ, ನಾನು ಹೋಗ್ಲೇಬೇಕು ಅಂತ ಆಸೆ ನನಗೆ. ನ್ಯೂಜಿಲೆಂಡ್. ಯಾವಾಗ ಹೇಳಿದೆ ಇದನ್ನು? I can't imagine. No I way. imagine my situation. I want to go to New No, Zealand. no, no. I don't know. ಕೇದಾರ್ನಾಥ, ನಾನು ಹೇಳಿದ್ದೆ ಇದನ್ನ ಹೋಗೋಣ ಅಂತ, ಬಟ್ ಹೋಗ್ಬೇಕಂತ ಆಸೆ ಅಂದಿದ್ದೆ ನಾನು. ಆಸೆ ಅಂದಿದ್ಲು, ನಂಗೆ ಇದ್ದದ್ರೆ ಈ ಪ್ಲೇಸ್ ಅಲ್ಲಿ ಇಷ್ಟ ಆದ್ರೆ ಆಸೆ ಅಂದ್ರೆ ಏನೋ, ಆಸೆ ಅಂದ್ರೆ ಏನು? ನಂಗೆ ಅಲ್ಲೇ ಹೋಗ್ಲೇಬೇಕು ಅಂತ ನಾನು ಹೋಗೇ ಹೋಗ್ತೀನಿ ಮುಂದಕ್ಕೆ ಅಂತ ಹೇಳಿದೆ ತಾನೆ. ಅಷ್ಟೊಂದು ಮೆಮೊರಿ ಲಾಸ್ ಆಗುತ್ತೆ. ಸಿಕ್ಕಾಬಟ್ಟೆ. ಅದನ್ನೇ ಹೇಳಿಲ್ಲ ಅಂದ್ರೆ ನನ್ನ ಫೇವ್ರೆಟ್ ಸಿಟಿ ಯಾವ್ದು ಹೇಳು? ಕರ್ನಾಟಕದಲ್ಲಿ ನನ್ಗೆ ತುಂಬಾ ಇಷ್ಟ. ಇದು ಅದ್ರಲ್ಲಿ 2 ಐತೆ, 2ರಲ್ಲಿ 1 ಹೇಳಿದ್ರು 1 ಮಾರ್ಕ್ಸ್ ಕೊಡ್ತೀನಿ. ಇದು ಫಸ್ಟ್ ಅವ್ರಿಗೆ ತುಂಬಾ ಚಳಿ ಇರೋ ಸೈಡ್ ಹೋಗಕ್ ಇಷ್ಟ. ಆಯ್ತಾ? ಯಾವ್ದದು? ಊಟಿ ಸೈಡ್. ಊಟಿ ಸೈಡ್ ನಿಜ, ಅವ್ರು ಊಟಿಗೆ ಹೋಗೋದಂತ ಇಲ್ಲ ಸತಿ ಹೇಳೋಳೆ. ಅದು ಬಿಟ್ರೆ ಅವ್ರಿಗೆ ತುಂಬಾ ಬೆಂಗಳೂರು ಇಷ್ಟ, ಮತ್ತೆ ಮೈಸೂರು. ಬೆಂಗಳೂರು ಮೈಸೂರು ಅವ್ರಿಗೆ 2ರಲ್ಲಿ 1 ಹೇಳು. 2ರಲ್ಲಿ 1 ಹೇಳು, 1 ಮಾರ್ಕ್ಸ್ ಕೊಡ್ತೀನಿ. 2ರಲ್ಲಿ 1 ಹೇಳು, 1 ಮಾರ್ಕ್ಸ್ ಕೊಡ್ತೀನಿ. 2ರಲ್ಲಿ 1 ಹೇಳು. ಬೆಂಗಳೂರು. ಮೈಸೂರು. ಈಗ ಹೇಳಂಗಿಲ್ಲ ಅದು. ಮೈಸೂರು ಇಷ್ಟ ನಾನು ಅಂತ ಹೇಳಿ. ಮೈಸೂರು ಹೆಂಗೆ ಮೈಸೂರು ಇಷ್ಟ ಜನ್ಮ ಅಂತ ಹುಟ್ರೆ ಮೈಸೂರಲ್ಲೇ ಹುಡ್ತೀನಿ. ಆಯ್ತು, ನೀನ್ ಎಷ್ಟು ಜನ್ಮ ಅಂತ ಹುಟ್ರು ನೀನ್ ನಮ್ಮ ಅಕ್ಕನೇ ಯಪ್ಪ. ಅಲ್ವಾ? ನನ್ನ ಫೇವ್ರೆಟ್ ಕಾಸ್ಟ್ಯೂಮ್, ನಾನು ಯಾವಾಗಲೂ ಅದನ್ನೇ ಹಾಕೋಬೇಕು ಅಂತ ಆಸೆ ನನಗೆ. ಸಾರಿ. ಐ ಲೈಕ್ ಇಟ್, ಐ ಲವ್ ಯು. ಇದಕ್ಕದ್ದು ನಾನು 100% ಆನ್ಸರ್ ಕೊಡುವೆ. ಯಪ್ಪ, ಏನಕ್ಕೆ ಅವಳು ಯಾವ್ದೇ ಫಂಕ್ಷನ್ ಅದು ಯಾವ ಸಾರಿ ಹಾಕಲ್ಲ, ಸಾರಿ ಇದ್ರೆ ಕೊಡು, ನಂಗೆ ಸಾರಿಗೆ ಮ್ಯಾಚಿಂಗ್ ಸಲ ಕೊಡು, ಒಳ್ಳೆ ಕೊಡು,
ಪ್ರತಿಯೊಂದು ಕೆವಿಟೀಸ್ಗೋಯ್ತು. ಸೊ ಅದಕ್ಕೆ ನಂಗೆ ಅದು ಗೊತ್ತಿತ್ತು. ನೆಕ್ಸ್ಟ್ ಹೇಳ. ನಾನು ವಾಚ್ ತಗೊಂಡಿದ್ದೀನಿ ಗೊತ್ತಾ, ಸ್ಮಾರ್ಟ್ ವಾಚ್. ಅದು ಕಾಸ್ಟ್ ಎಷ್ಟು? 1500. ಐ ಲೈಕ್ ಇಟ್. ಕರೆಕ್ಟಾಗಿ ಹೇಳಿದೆ. ಅದನ್ನ ನಾನು ಮೊನ್ನೆ 700 ಬಟ್ 500 ಇದು ಮಾಡಿದ್ರು, ಕಮ್ಮಿ ಮಾಡಿದ್ರು, ಡಿಸ್ಕೌಂಟ್ ಇತ್ತು. ನನಗೆ ಈಗ ಫೋನ್ ಆರ್ ಟಿವಿ ಎರಡರಲ್ಲಿ ಒಂದು ಇಷ್ಟ. ಅಲ್ಲ, ಬುಕ್ಸು, ಟಿವಿ, ಫೋನು ಮೂರಲ್ಲಿ ಒಂದು ಇಷ್ಟ. ತುಂಬಾ ತುಂಬಾ ಇಷ್ಟ. ನಾನು ಅದ್ರ ಬಗ್ಗೆ ಹೇಳ್ತಾನೆ ಇದ್ದೆ, ನಾನು ಅದನ್ನ ಓದ್ತಿದ್ದೆ ಇದನ್ನ ನೋಡ್ತಿದ್ದೆ ಅಂತ. ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆಗೋದು ಒಂದು ಟಿವಿ. ಫಸ್ಟ್ ಬರದೆ ಅವ್ರಿಗೆ ಟಿವಿ, ಆಮೇಲೆ ಟಿವಿ, ಆಮೇಲೆ ಬುಕ್ಸ್, ಲಾಸ್ಟ್ ಫೋನ್. ಲಾಸ್ಟ್ ಟೈಮ್ ಫೋನ್ ನಾನು ನೋಡ್ದಂಗೆ ಈಗ ರೀಸೆಂಟಾಗಂತೂ ಫೋನ್ ಮುಟ್ಟಲ್ಲ ಜಾಸ್ತಿ ಆಯ್ತಾ. ಅದು ಬಿಟ್ಟರೆ ಬುಕ್ಸ್ ಅಂತೂ ಇನ್ನೂ ಕೇಳಂಗೆ ಇಲ್ಲ, ಅದಂತೂ ಮುಟ್ಟದೇ ಇಲ್ಲ ಅವಳು. ಕಾಲೇಜ್ ಮುಗ್ದಾಗಿಂದಂತೂ ಇದಕ್ಕಿಂತ ಮುಂಚೆ ಭಗವದ್ಗೀತೆ, ರಾಮಾಯಣ ಸ್ಟೋರಿ ಅವಾಗ ಓದ್ತಿರ್ಲೋ, ಈಗ ಓದಲ್ಲ. ಸ್ಟಾಪ್ ಮಾಡಿದ್ದೆ. ಈಗ ಓದಲ್ಲ. ರಾಮಾಯಣ ಟಿವಿ, ಟಿವಿಲಾದ್ರೆ ಬಿಗ್ ಬಾಸ್ ಬರುತ್ತೆ, ಸೀರಿಯಲ್ಸ್, ಸಾಂಗ್ ಎಲ್ಲ ಜಾಸ್ತಿ. ಸೀರಿಯಲ್ಸ್ ಅಲ್ಲಿ ಯಾವ್ದು ಒಂದು ಸಾಂಗ್ಸ್. ಇದು ಶಾಮಿ ಸುಬ್ರಹ್ಮಣ್ಯ ಅಲ್ಲ, ಸೀತಾರಾಮ ಯಾರು ನೋಡಿದ್ರು ನಂಗೆ ಗೊತ್ತಿಲ್ಲ. ನಿಂಗೆ ಕೇಳಿದ್ದೇನೋ ನಾನು ಕರೆಕ್ಟ್ ಆರ್ಡರ್ ವಯಸ್ಸಲ್ಲಿಲ್ವಾ? ಅಕ್ಕ ಈಗ ನನ್ನ 10 ಕ್ವಶನ್ ಹೆಂಗೆ ಆನ್ಸರ್ ಬರ್ತದೆ ಅಂತ ನೋಡೋದ. ವಾಟ್ ಈಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಮೈ ಹೋಮ್? ನಿನ್ ಮನೇಲಿ ಏನ್ ಇಷ್ಟ ಅಂತ? ಮನೆಗೆ ಏನ್ ಮಾಡಕ್ ಇಷ್ಟ ನನ್ಗೆ? ಮನೇಲಿ ಇದ್ದಾಗ ಪರೋಟ. ಮನೇಲಿ ಏನ್ ಮಾಡಕ್ ಇಷ್ಟ? ಮೇಕಪ್ ಮಾಡ್ಕೊಳ್ಳೋದು. ಗೈಸ್ ಅವ್ರು ಗೊತ್ತಿಲ್ಲ, ಡ್ಯಾನ್ಸ್ ಮಾಡೋದು ಇಷ್ಟ. ಇದ್ದಾಗ ನಾನು ತುಂಬಾ ಒಬ್ಳೆ ಇದ್ದಾಗ ನಾನು ಡ್ಯಾನ್ಸ್ ಮಾಡಿ ಸ್ಪೀಕರ್ ಮಾಡ್ಕೊಂಡು ಒಂದು ಅಡುಗೆ ಮಾಡ್ತೀಯಾ ಇಲ್ಲ ಮೇಕಪ್ ಮಾಡ್ತೀಯಾ? ನೀನು ಡ್ಯಾನ್ಸ್ ಮಾಡೋದೇ ಎಷ್ಟೊಂದು ಒಂದ್ಸಲ ದಿನಗಳ ಕಂಟಿನ್ಯೂಸ್ ಮಾಡಿದ್ರೆ ಈಗ ಸ್ವಲ್ಪ ಚೆನ್ನಾಗಿ. ಸೊ ಅದನ್ನ ಓಕೆ, ವಾಟ್ ಐ ಡೂ ವೆನ್ ಐ ಆಮ್ ಫ್ರೀ? ಕನ್ನಡದಲ್ಲಿ ಕೇಳು, ಇಂಗ್ಲಿಷ್ ಬರಲ್ಲ, ಅರ್ಥ ಆಗಲ್ಲ ಅವ್ರಿಗೆ. ಫ್ರೀ ಆಗಿದ್ದಾಗ ಏನ್ ಮಾಡಕ್ ಇಷ್ಟಪಡ್ತೀನಿ? ಅದೇ ಮೇಕಪ್ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು. ಮೂರತ್ತು ಮೇಕಪ್ ಮಾಡ್ಕೊಂಡಿರ್ತೀನಿ ನಾ ಕಾವಿ. ನಾನು ಮೂರತ್ತು ಮೇಕಪ್ ಆದಾಗ ಅಡುಗೆ ನಾನು ನಮ್ಮ ಅಣ್ಣನ ಜೊತೆ ತುಂಬಾ ಏನ್ ಮಾಡೋದು, ಜಗಳ. ಇದಕ್ಕೆ ಮಾರ್ಕ್ಸ್ ಕೊಡ್ತೀನಿ. ಯಾಕಂದ್ರೆ 24 hours ಬಿಟ್ರೆ ಬೇಕಾದ್ರೆ ಜಗಳ ಆಡ್ತಾಳೆ. ಒಂದು ಲಾಂಗ್ ಕೊಟ್ರೆ ವಾಟ್ ಇಸ್ ಮೈ ಸ್ಲಿಪ್ಪರ್ ಸೈಜ್? ಚಪ್ಪಲಿ ಸೈಜ್ ಎಷ್ಟು? 5 6 7. ಯಾವ ಕಡೆ How many lipstick is there with me? ಎಷ್ಟು ಲಿಪ್ಸ್ಟಿಕ್ ಇದೆ ನನ್ನ ಡ್ರಾಲಿ? ಇದೆಲ್ಲಿಗ ಇದು ಹೇಳ್ಬೇಕು ಅವಳು. ಅಂದಾಜು 30 50 55. 3 ಚಾನ್ಸ್ ಮುಗಿತಿದೆ. 61. ಅಲ್ಲ, ಹತ್ತತ್ರನೇ ಅದು 55. ನಾನು ಹಿಂಗಂದ್ರೆ ನೀನು ಅಟ್ಲೀಸ್ಟ್ 60. ಒಂದ್ ಸೆಕೆಂಡ್, ನೀನು ಎಲ್ಲಿ 2800 ನಾನು 2200 ಪಾಯಿಂಟ್ಸ್ ಕೊಡು. ನಂಗೆ ಗೊತ್ತಿಲ್ಲ. 1 ಮಾರ್ಕ್ಸ್ ಹಾಫ್ ಮಾರ್ಕ್ಸ್. ನೋ 1 ಮಾರ್ಕ್ಸ್. ನಾನು 1 ಮಾರ್ಕ್ಸ್ ಕೊಟ್ಟಿದ್ದೆ. ಯಾರು ಕೊಡ್ಲಿಲ್ಲ, ನಾನು ಅನ್ನಲಿಲ್ಲ. ನಾನು ಇಷ್ಟೆಲ್ಲ ನಾನು ಇಷ್ಟು ಮಾರ್ಕ್ಸ್ ಕೊಡ್ತಿದ್ದೆ, ನಾನು ರೌಂಡ್ ಆಫ್ ಮಾಡಿಲ್ಲ. ಸೊ 2 ಮಾರ್ಕ್ಸ್. ವಾಟ್ ಈಸ್ ಮೈ ರಿಯಲ್ ನೇಮ್? ನನ್ನ ನಿಜವಾದ ಹೆಸರು ಏನು? ನಾಮಕರಣ ಮಾಡಿದ ಹೆಸರು ವೇದಶ್ರೀ. ಯಾವಾಗ್ಲೂ ಅರ್ಚನೆ ಮಾಡಿಸ್ತೇನೆ. ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ಆಂಟಿ ನಾನು ಏನ್ ಕರಿತೇನೆ, ನಮ್ಮ ಆಂಟಿದಿರು ಇಬ್ರು ಆಂಟಿದ್ರು ನಾನು ಏನ್ ಕರೀತಾರೆ? ಆಂಟಿದ್ದೀರಾ? ಇಲ್ಲಿ ಬಂದಲ್ಲೂ ಅದೇ ಕರೀತಾರೆ. ನೀನು ಇದ್ದಾಗಲೂ ಕರೀತೀವಿ, ಸುಮಾರು ಸತಿ ಕರೀತಾರೆ. ಕೀರ್ತಿ ಅಲ್ಲ, ಗೊತ್ತಾಗುತ್ತಿಲ್ಲ. ಇನ್ನೇನಲ್ಲ ಕರೀತಾರೆ? ಕೀರ್ತಿ ಅಲ್ಲವೇ ಚಿನ್ನು. ನೋವೇ ಚಾನ್ಸೇ ಇಲ್ಲ. ಇದು ಯಾವ ಕಡೆಯಿಂದ? ನಾನು ಚಿನ್ನು ಅಂತ ಕರೀತಾರೆ. ವಾಟ್ ಈಸ್ ಮೈ ಫೇವ್ರೆಟ್ ಕಲರ್? ನನ್ನ ಇಷ್ಟವಾದ ಕಲರ್ ಇದು. 2 ಕಲರ್ ಇದೆ, 3 ಕಲರ್ ಇದೆ. 1 ಕಲರ್ ಹೇಳಿದ್ರೆ ಪಿಂಕು. ಅಲ್ಲ, ನಮ್ಮ ಪಿಂಕ್ ಅಷ್ಟೊಂದು ಇಷ್ಟ. ರೆಡ್, ಪರ್ಪಲ್. ಪರ್ಪಲ್ ಅಲ್ಲ, ನನ್ನ ಪರ್ಪಲ್ಲು ಡಾರ್ಕ್ ಪರ್ಪಲ್ ಐತೆ. ಪರ್ಪಲ್ ಸುಮಾರು ಇದೆ. ನಾನು ತುಂಬಾ ಇಷ್ಟ. ನನಗೂ ಹಂಗೆ ಅನ್ಬೋದಿತ್ತಲ್ಲ. ನಾನು ನೀವು ಬ್ಲೂ ಅಂದೆ, ನಾನು ಹೇಳಿಲ್ವ? ನಂಗೆ ಗೊತ್ತೇ ಆಗಲಿಲ್ವಲ್ಲ. 4 ಮಾರ್ಕ್ಸ್. 2 ಕ್ವಶನ್. ಎಷ್ಟು ಮಾರ್ಕ್ಸ್? ನಂದು 4. ನಂದು 6 ನಿನ್ನ 4. ಏನಾಯ್ತು? ನಂಗೆ ಇಷ್ಟವಾದ ಮೂವಿ
ನೀನ್ ಕನ್ನಡ ಮೂವಿನೇ ನೋಡಲ್ವಲ್ಲ. ನಾನು ಹೇಳ್ತೇನೆ, ನಾನು ಸುಮಾರು ಸತಿ ನೋಡ್ತೀನಿ. ಅಪ್ಪು ಸರ್ದು ರಾಜ್ಕುಮಾರ ಅಲ್ವಾ? ಅಟ್ಲೀಸ್ಟ್ ಕ್ಲೂ ಕೊಡು, ಯಾವ ಹೀರೋ ಅಂತ. ಅಪ್ಪುದೇ. ಇವನ ಹಳೇನಾ? ಹಳೇದು ಇಲ್ಲ ಹೊಸ? ಓಕೆ ಓಕೆ. ವಿಲನ ಅಲ್ಲೇ ಅನ್ಕೋತೀನಿ. ಅಲ್ಲ, ಫುಲ್ ಹಳೇದ? ಅಷ್ಟೊಂದು ಹಳೇದು ಅಲ್ಲ ಕಣಿ, ಅಷ್ಟು ಹಳೇದು ಅಷ್ಟು ಹೊಸ. ನಿನ್ ಫೇವ್ರೇಟಾ? ನನಗ್ ನಾನು ತುಂಬಾ ಇಷ್ಟಪಡೋದು ಅದೊಂದು. ಏನಕ್ಕೆ ಅದರಲ್ಲಿ ಸಾಂಗ್ಸ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ನನಗೆ ನಾನು ತುಂಬಾ ಇಷ್ಟಪಡೋದು. ಸೊ ಗೈಸ್ ಇವ್ಳು ಕನ್ನಡ ಮೂವಿನ ನೋಡಲ್ಲ, ಅದು ಯಾವ ಇದ್ದಲ್ಲಿ ಇಷ್ಟ ಆಯ್ತು ಅಂತಾನೆ ಗೊತ್ತಿಲ್ಲ. ವಾಟ್ ಈಸ್ ಮೈ ಫೇವರೇಟ್ ಸಾಂಗ್ ಟು ಲಿಸನ್ ಎವ್ರಿ ಟೈಮ್? ವಾಟ್? ಯಾವ ಸಾಂಗ್ ನಾನು ತುಂಬಾ ಕೇಳಕ್ಕೆ ಇಷ್ಟಪಡ್ತೀನಿ? ಐ ಡೋಂಟ್ ನೋ. ನೀನ್ ಯಾವ್ದು ಕೇಳತ್ತೆ? ಓಕೆ, ಅದನ್ನ 3 ಆಪ್ಷನ್ ಕೊಡ್ತೀನಿ. ರೊಮ್ಯಾಂಟಿಕ್, ಹಿಪ್ ಹಾಪ್, ಫೀಲಿಂಗ್ ಸಾಂಗ್. ಫೀಲಿಂಗ್ ಅಂದ್ರೆ ಎಮೋಷನಲ್ ಸಾಂಗ್ಸು, ಇನ್ನು ಬ್ರೇಕಪ್ ಸಾಂಗ್ಸ್. ಬ್ರೇಕಪ್ ಸಾಂಗ್ಸ್ ಅಲ್ಲ, ಎಮೋಷನ್ ಸಾಂಗ್. ಇನ್ನೊಂದು ಲಾಸ್ಟ್ ಕ್ವಶನ್ ಇರೋ, ಲಾಸ್ಟ್ ಏ ಆಯ್ತು, ಇನ್ನೆಷ್ಟೊಂದು ಹೇಳ್ತೀನಿ. ಡಬ್ಬಲ್ ಕುಚ್ಚಿ ನಾನು ಹೇಳೇ ಇಲ್ಲ. ರೊಮ್ಯಾಂಟಿಕ್ ಅಲ್ಲ, ನಾನು ಜಾಸ್ತಿ ಕೇಳಿ ಹಿಪ್ ಹಾಪು. ನನ್ನ BTS ಫ್ರೆಂಡ್ ತಾನೆ ಹಿಪ್ ಹಾಪ್ ತಾನೆ ನಾನು ಕೇಳಬೇಕು. ಆಲ್ಮೋಸ್ಟ್ ಕ್ಲೂನೇ ಕೊಟ್ಟಿದ್ದೀನಿ. ಆಯ್ತು, ನೆಕ್ಸ್ಟ್. ಸೋತಿದ್ದವಳೆ ಗೈಸ್, ನನ್ನ ಕ್ವಶನ್ ಹೋಗಿತ್ತು. ಸೋತವರು ಪನಿಷ್ಮೆಂಟ್ ರೆಡಿ. ಸೊ ಚಿಟ್ ಬಡಿತೀನಿ, ಚಿಟ್ ಬಂದ್ಬಿಟ್ಟು ನಿನ್ನ ವಿಡಿಯೋದಲ್ಲಿ ಜಾಯ್ನ್ ಮಾಡಿ. ಗೈಸ್, ಇಲ್ಲಿ ಚಿಟ್ ರೆಡಿ ಇದೆ, ನಮ್ಮ ಅಕ್ಕ ರೆಡಿ ಇದ್ದಾಳೆ. ಎತ್ತೋ, ನೀ ಯಾವ್ದಾದ್ರೂ ಭಯ ಪಡ್ಬೇಡ. ಇಲ್ಲಿ ನೋಡಿ, ನಮ್ಮ ಅಣ್ಣ ನಿಂತಿದ್ದಾನೆ. ಎತ್ತು ಎತ್ತು, ನೀನು ಯಾವ್ದಾದ್ರೂ ನಿನಗೆ ನೆಮ್ಮದಿ ಅಂತೂ ಕೊಡಲ್ಲ ನಾನು. ಎತ್ತು. ಡಬ್ಬಿ ಕೂಡ ಡಬ್ಬಿ ಚೇತನ್. ನಮ್ಮ 1 2 3 4 5 6 7 8 9 10. ಎತ್ತೋ, ಓಪನ್ ಮಾಡು, ಓಪನ್ ಮಾಡು, ಓಪನ್ ಮಾಡು. ಸೇ ಎಸ್ ಅಥವಾ ಮೇಕಪ್ ಬರ್ಲಪ್ಪ. ಮೇಕಪ್ ಬಂತು. ಸೊ ಇವರು ನಂಗೆ ಯಾರು ತೋರಿಸ್ಬೇಡಿ, ನಾಳೆ ಮೇಕಪ್ ಮಾಡಿಸ್ಕೊತಾರೆ. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಆಯ್ತು ಆಯ್ತು. ಸೇ ಪಾಪ ಅಂದ್ಬಿಟ್ಟು ಸದ್ಯ ಬರ್ದಿರ ಮೂಡು 2ಕ್ಕೆ ಮುಕ್ತಾಯ. ಕುಕ್ಕಿಂಗ್ ಬರಲಿ ಬೇಡ. ಕುಕ್ಕಿಂಗ್ ಇದೆಯೇ? ಓಕೆ, ಕುಕ್ಕಿಂಗ್ ಆ್ಯಂಡ್ ಡೂಯಿಂಗ್ ಮೈ ವರ್ಕ್. ಹಂಗಾನೆ ಡೂಯಿಂಗ್ ಮೈ ವರ್ಕ್ ಅಂದ್ರೆ ಏನಂತ ಗೊತ್ತಾ? ನಾನು ಏನೇ ವರ್ಕ್ ಮಾಡ್ತೀನಿ ಡೈಲಿ ಪೂರ್ತಿ ಅದೆಲ್ಲ ಮಾಡಬೇಕು. ಇನ್ನೊಂದು ಚಾನ್ಸ್ ಕೊಡು. ಸೇ ಎಸ್ ಬಂದರೆ ನಿನ್ನ ಕತೆ ಗೋವಿಂದ. ನಾ ಏನಾದ್ರು ಮಾಡ್ತೀನಿ, ಅದು ಬೇಕಾರೆ. ಓಕೆ, ಇದನ್ನು ಮತ್ತೆ ಕಲಿಸಿ. ಅದಕ್ಕೆ ಮೇಕಪ್ ಬೆಟರ್ ಆಗಿತ್ತು. ಅದಕ್ಕೆ ಮೇಕಪ್ ಓಕೆ, ಫಿಕ್ಸು ಮೇಕಪ್ಪಾ. ಮುಖ ಕೊಡ್ತಾ ಇದ್ದೀನಿ, ಫೇಸ್ನ ಮಾತ್ರ ಹಾಳು ಮಾಡಬೇಡ. ಅವ್ರನ್ನು ಮದುವೆಗೆ ಅವ್ರ ಫೇಸ್ ಇಲ್ಲದೆ ಹೋಯ್ತಾರೆ ಗೈಸ್. ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಯಾವುದೇ ಥರ ವ್ಲಾಗ್ ಬೇಕು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಥರ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ಇವ್ರು ಮೇಕಪ್ ವ್ಲಾಗ್. ನಾನು ಕಣ್ಣು ಮುಚ್ಕೊಂಡು ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.